ಮೈ ಗಾಡ್, ಇನ್ನೇನು ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಮಾಡೋಣವಾ? ಡಾಕ್ಟರ್ ಸತೀಶಿನ ಇನ್ವೈಟ್ ಮಾಡಿದ್ದೀನಿ, ಅವರು ಬರ್ತಾರೆ, ವೇಟ್ ಮಾಡೋಣ. ಏನು ಇಷ್ಟೇ ಜನನಾ? ನಾ ಏನು ಗ್ರ್ಯಾಂಡಾಗಿ ಪಾರ್ಟಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡೆ. ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ಬಟ್ ನಮ್ಮ ಹಬಿ ಏನಂದ್ರು ಅಂದ್ರೆ, ಒಬ್ಬಾಕೆ ಅದು ಸರಿ ಅನ್ಸಲ್ಲ, ಅಟ್ಲೀಸ್ಟ್ ನಿಮ್ಮ ಕೋಲೀಗ್ಸ್ನಾದರೂ ಕರಿ, ಅಂದರೆ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಕೋಲೀಗ್ಸ್ ಇರ್ತಾರಲ್ಲ ಅವ್ರನ್ನಾದರೂ ಕರಿ ಅಂತಂದರು. ನನಗೆ ಕ್ಲೋಸ್ ಅಂದ್ರೆ ನೀವಿಬ್ಬರು, ಆಮೇಲೆ ಸತೀಶ್ ಡಾಕ್ಟ್ರು, ಅದಕ್ಕೆ ನಿಮ್ಮನ್ನಷ್ಟೇ ಮಾತ್ರ ಕರೆದೇನೆ. ಸತೀಶ್ ಡಾಕ್ಟ್ರದು ಮದುವೆ ಐತಂತಲ್ಲ, ಅವ್ರ ಮಿಸ್ಸಸ್ನ ಕರ್ಕೊಂಡು ಬರ್ತಾರಾ ಏನೋ? ನಾನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಮೇಡಮ್, ಸತೀಶ್ ಅವರು ಮಿಸ್ಸಸ್ಸು ಅವರು ಡಾಕ್ಟ್ರಾ? ಅವ್ರು ಏನು ಓದಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಡಾಕ್ಟ್ರಂಕರು ಅಲ್ಲ. ಹಾಯ್ ಸತೀಶ್ ಡಾಕ್ಟರ್, ಬನ್ನಿ, ನಾವು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಸರ್, ನೀವು ಒಬ್ಬರೇ ಬಂದ್ರಾ? ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬರಲಿಲ್ವಾ? ಹಾಂ, ಬಂದರು. ಕಾವೇರಿ, ಕಮ್ ಹೇರ್. ಬಾ ಒಳಗಡೆ. ಹಾಯ್ ಮಿಸ್ಸಸ್ ಸತೀಶ್, ವೆಲ್ಕಮ್. ಹೌ ಆರ್ ಯು? ಏನೋ ಅನ್ನಕತ್ತಾರಲ್ಲ, ನಾ ಇವಾಗ ಏನು ಅನ್ಬೇಕಂತ ಗೊತ್ತಿಲ್ಲ ನನಗೆ. ಡಾಕ್ಟರ್ ಶ್ಯಾಮ್ಲಾ ಹೌ ಆರ್ ಯು ಅಂತ ಕೇಳಿದ್ರೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಇವರಿಗೆ ಇಂಗ್ಲೀಷು ಅರ್ಥ ಆಗಲ್ಲ. ಅಯ್ಯೋ, ಅದಕ್ಕೆ ಅಮ್ಮಗೆ ಹೇಳಿದೆ ನಾನು, ಬೇಡ ಕರ್ಕೊಂಡು ಹೋಗಲ್ಲ ಕಾವೇರಿನ ಅಂತಂದ್ರೂ ಕಳಿಸ್ಬಿಟ್ರು ನನ್ನ ಜೊತೆ. ನಾ ಹೌ ಆರ್ ಯು ಅಂತ ಕೇಳಿದ್ರೆ ಏನು ಹೇಳಲೇ ಇಲ್ಲ ಇವರು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶ್ಯಾಮ್ಲಾ. ಥ್ಯಾಂಕ್ ಯು ಸೋ ಮಚ್. ಕಾವೇರಿ, ವಿಶ್ ಮಾಡಿರಿ ಆ ಬೊಕ್ಕೆ ಕೊಟ್ಟು. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಲುಕಿಂಗ್ ಲೈಕ್ ಎ ಆ್ಯಂಜಲ್. ಸೂಪರ್. ಏನು ಹೇಳಿದ್ರಿ ಇವರು? ನನಗೆ ಅರ್ಥನೇ ಆಗಲಿಲ್ಲ. ಡಾಕ್ಟರ್ ಸತೀಶ್, ನೀವು ನಿಮ್ಮ ಮಿಸ್ಸಸ್ಸನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡಲ್ವಾ? ಯಾ ಆಫ್ ಕೋರ್ಸ್. ಕಾವೇರಿ, ಇವರು ಡಾಕ್ಟರ್ ಕೀರ್ತಿ ಅಂತ, ಇವರು ಡಾಕ್ಟರ್ ಕಾರ್ತಿಕ್ ಅಂತ. ನಮಸ್ಕಾರ. ಓ ಮೈ ಗಾಡ್, ಇವರೇನು ಒಂದು ವರ್ಡನ್ನು ಇಂಗ್ಲೀಷ್ ಯೂಸ್ ಮಾಡಲ್ಲ, ಆಮೇಲೆ ಏನು ರೆಸ್ಪಾನ್ಸನ್ನು ಮಾಡಲ್ಲಲ್ಲ. ಅಯ್ಯೋ, ಇವ್ರು ಏನೇನೋ ಇಂಗ್ಲೀಷ್ನಾಗ ಮಾತಾಡಕತ್ತಾರ, ನನಗಾರ ಏನೂ ಅರ್ಥ ಆಗವಲ್ದು. ಕೇಕ್ ಕಟ್ ಮಾಡೋಣವಾ? ಲೆಟ್ಸ್ ಡ್ಯಾನ್ಸ್, ಆಮೇಲೆ ಕೇಕ್ ಕಟ್ ಮಾಡೋಣ. ಓಕೆ ಸರ್ ಸತೀಶ್, ಕಮ್ ಲೆಟ್ಸ್ ಡ್ಯಾನ್ಸ್. ಅಯ್ಯೋ, ಈಗ ಏನು ಮಾತಾಡಕತ್ತಾಳನೋ ಒಂದು ಅರ್ಥನೇ ಆಗವಲ್ದು. ಅಯ್ಯೋ, ನಮ್ಮ ಅತ್ತೆ ಒಳ್ಳೆ ನನಗೆ ಇವ್ರು ಕೂಡ ಕಳಿಸಿದ್ರು, ನನಗಾರ ಏನೂ ಅರ್ಥ ಆಗವಲ್ದು. ಆವಾಗಲಿಂದ ಮಾತಾಡ್ತಾ ಇದ್ದೀನಿ, ಯಾಕೆ ಮಾತಾಡ್ತಾನೆ ಇಲ್ಲ ಇವರು? ಮೇ ಬಿ ನಾವು ಮಾತಾಡೋದು ಇವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಇಲ್ಲೋ. ಡಾಕ್ಟರ್ ಸತೀಶ್, ನಿಮ್ಮ ಮಿಸ್ಸಸ್ ಏನು ಓದಿದ್ದಾರೆ? ಯಾವ ಯೂನಿವರ್ಸಿಟಿಯಲ್ಲಿ ಓದಿರೋದು? ಏನಂತ ಹೇಳಿ ಇವರಿಗೆ 7th ಸ್ಟ್ಯಾಂಡರ್ಡ್ ಓದೋಣ ಅಂತ ಹೇಳ್ಬೇಕಾ? ಓ ಮೈ ಗಾಡ್, ಅದಕ್ಕೆ ಮಮ್ಮಿ ಹೇಳಿದೆ ನಾನು ಕರ್ಕೊಂಡು ಹೋಗಲ್ಲ ಅಂತಂದ್ರೂ ಒತ್ತಾಯ ಮಾಡಿ ಕಳಿಸ್ಬಿಟ್ರು. ಏನಂತ ಹೇಳಿ? ಪಾಪ, ನನ್ನಿಂದ ನಮ್ಮ ಯಜಮಾನ್ರಿಗೆ ಅವಮಾನ ಆಗಕತ್ತೈತಿ. ನಾ ಬರಲೇಬಾರ್ದಿತ್ತು. ಕಾವೇರಿ ಅವ್ರದ್ದು MSc ಆಗಿದೆ. ಓಹೋ, ಅದೇ ಯಾವ ಯೂನಿವರ್ಸಿಟಿ? ಡಾಕ್ಟರ್ ಸತೀಶ್ ಸುಮ್ಮನೆ ಆಗ್ಬಿಟ್ರು. ಯಾವ ಯೂನಿವರ್ಸಿಟಿ ಅಂತ ನೀನು ಕೇಳಿದೆ, ನಾನು ಕೇಳಿದ್ರು ಸುಮ್ಮನೆ ಆಗ್ಬಿಟ್ರು. ಅವ್ರ ಮಿಸ್ಸಸ್ ನೋಡಿದರೆ ಏನೂ ರೆಸ್ಪಾನ್ಸ ಮಾಡ್ತಾ ಇಲ್ಲ. ನನಗೆ ಅನಿಸಿದ ಮಟ್ಟಿಗೆ ಡಾಕ್ಟರ್ ಸತೀಶ್ ಅವ್ರ ಮಿಸ್ಸಸ್ ಏನೂ ಓದಿಲ್ಲ ಅಂತ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಾಸ್ಟರ್ ಡಿಗ್ರಿ ಎಲ್ಲಿ ಮಾಡಿದ್ದೀರಾ? ಓ ಮೈ ಗಾಡ್, ಇವ್ರಿಗೆ ಮಾಸ್ಟರ್ ಡಿಗ್ರಿ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಏನಂತ ಹೇಳೋದಪ್ಪ? ಧಾರವಾಡದಲ್ಲಿ ಆಗಿದೆ ಅಂತ ಹೇಳ್ರಿ. ಧಾರವಾಡ ರೀ. ಓ ಹೌದಾ, ಅದೇ ಯಾವ ಕಾಲೇಜು, ಅಂದರೆ ನಿಮ್ದು ಯಾವ ಬ್ಯಾಚು? ಅಲ್ಲಿ ನಮ್ಮ ಕಸಿನ್ ಸಿಸ್ಟರ್ ಒಬ್ಬರು ಇದ್ದಾರೆ, ಅವ್ರದ್ದು MSc ಆಗಿದೆ, ಅದಕ್ಕೆ ಕೇಳಿದೆ. ಹೆಂಗೋ ಒಂದು ಮ್ಯಾನೇಜ್ ಮಾಡಿದೆ. ಇಲ್ಲಿಂದ ಆದಷ್ಟು ಲಗುನ ಹೋಗಬೇಕು ಕಾವೇರಿನ ಕರ್ಕೊಂಡು. ಸರಿ, ನಾನು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಾನು ಬರಲಾ? ಡಾಕ್ಟರ್ ಸತೀಶ್ ಇನ್ನೂ ಕೇಕ್ ಕಟ್ ಮಾಡೇ ಇಲ್ಲ. ಮೇಡಮ್, ಅದು ನಮ್ಮ ಮಿಸ್ಸಸ್ ಬ್ರದರ್ ಒಬ್ಬರು ಔಟ್ ಆಫ್ ಕಂಟ್ರಿಲಿ ಇರ್ತಾರೆ, ಅವ್ರು ಬರ್ತಾ ಇದ್ದಾರೆ, ಅವ್ರನ್ನೂ ಹೋಗಿ ಪಿಕ್ ಮಾಡಬೇಕು. ಓಕೆನಾ? ಸಾರಿ, ಮತ್ತೆ ಇನ್ನೊಂದು ಸತಿ ಬರ್ತೀನಿ ತಗೊಳ್ಳಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೆಂಗಾದ್ರೂ ಮಾಡಿ ಅಲ್ಲಿಂದ ಕಳಿಸ್ಕೊಂಡೆ, ಬಚಾವ್. ಇದೇನು ಡಾಕ್ಟರ್ ಸತೀಶ್ ಹಿಂಗೆ ಬಂದು ಹಂಗೆ ಹೋದ್ರಲ್ಲ, ಏನೋ ವಿಚಿತ್ರ ಅನ್ನಿಸ್ತಪ್ಪ ನನಗೆ. ಡಾಕ್ಟರ್ ಸತೀಶ್ ಅವ್ರ ಮಿಸ್ಸಸ್ ನೋಡಿದ್ರೆ ಯಾಕೋ ಡೌಟ್ ಹೊಡೆಯಕತ್ತದ ನನಗೆ. ಸಮಥಿಂಗ್ ವೆಂಟ್ ರಾಂಗ್ ಅನಿಸ್ತಾ ಇದೆ.
ಮೇ ಬಿ ಅಷ್ಟೊಂದು ಓದಿರೋಕ್ಕಿಲ್ಲ. ನಾವು ಏನು ಕ್ವಶನ್ ಕೇಳಿದ್ರು ಏನೂ ರೆಸ್ಪಾನ್ಸ ಮಾಡಲಿಲ್ಲ. ಏನಂತ ಅರ್ಥ ಆಗ್ತಿಲ್ಲ. ಆಮೇಲೆ ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವ್ರ ಬಾಡಿ ಲ್ಯಾಂಗ್ವೇಜು ನೋಡಿದ್ರಾ, ಅಬ್ಸರ್ವ್ ಮಾಡಿದ್ರಾ ನೀವು? ನನಗೂ ಅವ್ರೇನು MSc ಮಾಡಿದಾರಂತ ಅನ್ನಿಸ್ಲಿಲ್ಲಪ್ಪ. ಏನೋ ಡಾಕ್ಟರ್ ಸತೀಶ್ ಅವರಿಗೆ ಒಬ್ಬರು ಲವರ್ ಇದ್ರಲ್ಲ, ಅವ್ರ ಕತೆ ಏನಾಯಿತು? ಓ ಮೈ ಗಾಡ್, ಅದೊಂದು ದೊಡ್ಡ ಕತೆ ಇದೆ. ನಾಳೆ ಹಾಸ್ಪಿಟ್ಲಲ್ಲಿ ಹೇಳ್ತೀನಂತೆ. ಇವಾಗ ಪಾರ್ಟಿ. ಲೆಟ್ಸ್ ಪಾರ್ಟಿ. ಏನ್ರಿ ಕಾವೇರಿ, ನಿಮಗೆ ಬೇಸಿಕ್ ನಾಲೆಜ್ನೂ ಇಲ್ಲನ? ಅಲ್ಲ, ಬೇಸಿಕ್ ಇಂಗ್ಲೀಷ್ನೂ ಬರಂಗಿಲ್ಲ ನಿಮ್ಗೆ? ಹೌ ಆರ್ ಯು ಅಂತ ಕೇಳ್ತಾರ, ಫೈನ್ ಅಂತಲೂ ಹೇಳಕ್ಕೆ ಬರಲ್ಲನ? ಅದು ರೀ, ನನಗೆ ಅವ್ರು ಏನು ಹೇಳಿದ್ರು ಅಂತಲೂ ಅರ್ಥ ಆಗಲಿಲ್ಲ. ಓ ಮೈ ಗಾಡ್, ಅದಕ್ಕೆ ಅಮ್ಮಗೆ ಬಡ್ಕೊಂಡೆ. ನಾನು ಕರ್ಕೊಂಡು ಹೋಗಂಗಿಲ್ಲ ಇವ್ರನ್ನಂದ್ರೂ ಒತ್ತಾಯಿ ಮಾಡಿ ಕಳಿಸಿದ್ರು. ಇವ್ರಿಗೆ ಏನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಇಂಗ್ಲೀಷ್ ಬೇಸಿಕ್ ನಾಲೆಜ್ನೂ ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಹೌ ಆರ್ ಯು ಅಂತಂದ್ರೆ ಫೈನ್ ಅಂತ ಹೇಳ್ತಾವೆ. ಆಟೋ ಗೊತ್ತಾಗಂಗಿಲ್ಲನ್ರಿ ನಿಮಗೆ? ಅದು ಹೆಂಗ್ರಿ ಓದಿದ್ದೀರಾ ನೀವು? 7th ಸ್ಟ್ಯಾಂಡರ್ಡ್ ಓದಿದ್ರು ಅಲ್ಲಿ ಇಂಗ್ಲೀಷು ಹೇಳ್ಕೊಡ್ತಿರ್ಲಿಲ್ಲ ನಿಮ್ಗೆ? ಅದು ನಾವು ಕನ್ನಡ ಶಾಲೆ ಕಲ್ತೀವಿ ರೀ. ನಮ್ಗೆ ಒಮ್ಮಲ್ಲಿ 5ನೇತಕ್ಕೆ ಇಂಗ್ಲೀಷು ಹೇಳ್ಕೊಟ್ಟಾರೆ. ನಾವು 5ನೇತಕ್ಕೆ ABCD ಕಲಿತೀವಿ ರೀ. 6ನೇತಕ್ಕೆ ಹ್ಯಾಸು ಯಾಮು ಅಂತ ಏನೇನು ಹೇಳ್ಕೊಡ್ತಿದ್ರು. ನನಗೆ ಅದು ದಾಳಿ ಹೊಡಿಸ್ಲಿ ತೆಲಿಗೆ ಇಂಗ್ಲೀಷ್ ಹತ್ತಲೇ ಇಲ್ಲರಿ. ಅದು ಶುದ್ಧ ತಗೋ. ಹೋಗಿ ಇಂಥವ್ರು ನಾ ಮದುವೆ ಆದ್ನಲ್ಲಪ್ಪ. ನಮ್ಮಮ್ಮಗ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಂಥ ಪರಿಸ್ಥಿತಿ ಬರ್ತದಂತ ಹೇಳಿನ ನಾನು ಒಲ್ಲೆ ಆ ಹುಡುಗಿನ ಅಂತ ಹೇಳಿದ್ದು. ಆದ್ರೆ ಎಲ್ಲಿ ಕೇಳ್ತಾರೆ ನಮ್ಮಮ್ಮ? ಎದು ಕೂಗಾಡಕತ್ತ ನೀವು? ಏನಾಯ್ತು ಏನು ಪಾರ್ಟಿಗಳಿಗೆ? ಪಾಪ ಹುಡುಗಿಗೆ ಕೂಗಾಡಕತ್ತಾನ. ನಮ್ಮ ಸತೀಶ ಜೋರು ಮಾತಾಡಕತ್ತಾನೆ. ಏನಂತರಿ ಏನೋ ಜೋಳ ಹತ್ತಂಗೆ ಐತಿ, ಇಬ್ರು ಗಂಡ ಐತಿ ಕೇಳ್ತಾನೆ. ಸತೀಶ ಯಾಕೆ ಬೇಕತ್ತಿ ಕಾವೇರಿನ? ಪಾರ್ಟಿಗೆ ಇವ್ರನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದೆ, ಆದ್ರೆ ಒತ್ತಾಯ ಮಾಡಿ ಕಳಿಸಿದ್ರಿ ನೀವು. ಅಲ್ಲಿ ಏನಾಯ್ತು ಗೊತ್ತಾ, ಅವ್ರು ಹೌವಾರಿ ಅಂತ ಕೇಳಿದ್ರು. ಇವ್ರಿಗೆ ಫೈನ್ ಅಂತಲೂ ಹೇಳಕ್ಕೆ ಬರಲ್ಲ. ಏನು ಓದಿದಾರ, ಯಾವ ಯೂನಿವರ್ಸಿಟಿ ಅಂತ ಕೇಳಾಕತ್ರು. ಇವ್ರಿಗೆ ಏನು ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಇವ್ರನ್ನ ಬಿಟ್ಟು ಹೋಗಿದ್ರು. ನೀವು ಒತ್ತಾಯ ಮಾಡಿ ಕಳಿಸಿದ್ರಿ. ಅಲ್ಲಿ ನನಗೆ ಅವಮಾನ ಆಯ್ತು ಗೊತ್ತಾ. ಇವ್ರಿಗೆ ಏನೇನು ಗೊತ್ತಿಲ್ಲ. ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಗೊತ್ತಿಲ್ಲ ಇವರಿಗೆ. ಬರೋಬ್ಬರಿ ಆಗೈತಿ ಅಂದ್ರೆ ಅಲ್ಲಿ ಮರ್ಯಾದೆ ಕಳ್ಕೊಂಬಂದಲ್ಲ ಕಾವೇರಿ ನಮ್ಮ ಸತೀಶಿಂದ. ಹಿಂಗೆ ಆಗ್ಬೇಕು. ಬರೋಬ್ಬರಿ ಆಗೈತಿ ಸತೀಶ. ಹಂಗತಿ ಅಂದ್ರೆ ಕಾವೇರಿ ಮನ್ಸಿಗೆ ನೋವು ಆಗಂಗಿಲ್ಲೇನು? ಬಿಡು, ಪಾಪಕ್ಕೆ ಸೂಕ್ಷ್ಮದಳ, ಏನೋ ಗೊತ್ತಾಗಿಲ್ಲ. ಆಕೆ ಹಳ್ಳ್ಯಾಗ ಬೆಳೆದ ಹುಡುಗಿ, ಆಕೆ ಭಾಳ ಕಲ್ತಿನೂ ಇಲ್ಲ. ಏನಾಯ್ತು ನೀ ತಿಳಿಸ್ಕೊಡ್ಬೇಕು, ಆಕೆ ಕಲಿಸ್ಕೊಡ್ಬೇಕು. ನೀ ಏನನ್ನಕತ್ತಿ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೋಗ್ಬೇಡ. ಮನೆಯಾಗ ಇದ್ಕೊಂಡು ಕಾವೇರಿ ಅವರಿಗೆ ABCD ಕಲ್ಸು ಅಂತ ಹೇಳಕತ್ತಿ. ನನ್ನ ಕೆಲಸ ಬಿಟ್ಟು ನಾ ಇವ್ರಿಗೆ ABCD ಕಲಿಸ್ತೀನಿ. ಏನಮ್ಮ, ಇನ್ನೊಂದ್ಸತಿ ನನಗೆ ಗೊತ್ತಾಗಿ ಮಾಡಕ್ಕೆ ಹೋಗ್ಬೇಡ. ಇವ್ರನ್ನ ಕರ್ಕೊಂಡು ಹೋಗು, ಹೊರಗಡೆ ಎಲ್ಲಾದ್ರೂ ಪಾರ್ಟಿಗೆ ಅದು ಕರ್ಕೊಂಡು ಹೋಗು ಅಂದ್ರೆ ಅಷ್ಟೇ. ಸುಮ್ಮನೆ ನಿನ್ನ ಮಾತಿ ಮರ್ಯಾದೆ ಕೊಟ್ಟು ಕರ್ಕೊಂಡು ಹೋದೆ ನಾನು. ಬರೋಬ್ಬರಿ ಆಗೈತಿ ಮರ್ಯಾದೆ ತಗೊಂಡು. ಕಾವೇರಿ ಅದೆಲ್ಲ ಡಿಂಗ್ 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 ಅಂತ ಹೋಗಿದ್ಲ. ಬರೋಬ್ಬರಿ ಆಗೈತಿ. ಏನು ಹೌದೋ ಏನೋ ಹುಡುಗರಿಗೆ. ಸತೀಶ ಹಂಗತಿ ಅಂತೇಳಿ ಬೇಸರ ಮಾಡ್ಕೊಬೇಡವ. ಹೋಗ ಸಿಟ್ಟು ಬರಂಗಿಲ್ಲ ದಡಗ್ನ. ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ನೀನು ಅವರಿಗೆ ಮಾತಾಡಿಲ್ಲಲ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂಡಾನಷ್ಟೆ. ಇಲ್ರಿ ಅತ್ತಿ, ನಾನು ಹೋಗ್ಬಾರ್ದಿತ್ರಿ. ನನಗೇನು ಗೊತ್ತಾಗಂಗಿಲ್ರಿ. ನೀವು ಕಳಿಸಿದ ತಕ್ಷಣ ಹಂಗೆ ಹಿಂದೆ ಹೋಗ್ಬಿಟ್ಟೆ. ನನ್ನಿಂದ ಇವರಿಗೆ ಅವಮಾನ ಆಯಿತು. ನಾನು ಹೋಗಲೇಬಾರ್ದಿತ್ತು. ನನಗೆ ಅವ್ರು ಏನೇನು ಮಾತಾಡ್ತಿದ್ರಿ ಇಂಗ್ಲೀಷ್ನಾಗ, ನನಗೆ ಅರ್ಥನೇ ಆಗಲಿಲ್ರಿ ಅತ್ತಿ. ಓ, ಅದನ್ನ ತಲೆಗೆ ಇಟ್ಕೊಂಡು ಇದನ್ನ ಮನಸ್ಸಿಗೆ ನೋವು ಮಾಡ್ಕೊಬೇಡವ. ಏನು ತಪ್ಪಾಗಿಲ್ಲ. ನನ್ನಿಂದಾಗಿ ಇವ್ರಿಗೆ ಅವಮಾನ ಆತ್ರಿ. ಪಾಪ ಸಿಟ್ಟು ಮಾಡ್ಕೊಂಡು ಹೋದ್ರಿ ಇವರು. ಕಾವೇರಿ ಸಿಟ್ಟು ಕಡಿಮೆ ಆದಮೇಲೆ ತಾನ ಸಮಾಧಾನ ಮಾಡ್ಕೊಂಡು ಬರ್ತಾನೆ. ನೀ ಸುಮ್ಮನೆ ಇರು, ನೀನು ಅತ್ಕೊತ್ತ ಕುಂದ್ರಬೇಡ. ನಾ ಅದಕ್ಕೆ ಹೇಳಿದೆ, ಇಂಥಕಿನ್ನ ನಮ್ಮ ತಮ್ಮಗೆ ಕಟ್ಟಬೇಡ ಅಂತೇಳಿ. ಹೋಗಿ ಲಗ್ನ ಮಾಡಿದ್ವಿ ನೋಡು. ಈಕಿಂದ ನಮ್ಮ ತಮ್ಮನ ಮರ್ಯಾದೆಲ್ಲ ಹೋತು. ಅವ ಫೇಮಸ್ ಡಾಕ್ಟರ್. ಹೋಗಿ ಈಕಿನಿಂದ ನಮ್ಮ ತಮ್ಮನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜಾತು. ಸುಕನ್ಯಾ, ನೀವು ಉರೋ ಬೆಂಕಿಗೆ ತುಪ್ಪ ಸುರಿಬೇಡ, ನಡಿ. ಈಕಿ ತನಪಡದಳ. ಹೋಗಿ ಈಕಿನ ನಮ್ಮ ತಮ್ಮನ ಹಿಂದೆ ಕಳಿಸಿದಲ್ಬಿ. ನೋಡು ಪಾಪ ಅವ್ನ ಮನಸ್ಸಿಗೆ ಎಷ್ಟು ನೋವಾತೋ ಏನೋ. ನಿನಗಂಕೂ ಇದೆಲ್ಲ ಗೊತ್ತಾಗೋದೇ ಇಲ್ಲ. ನಾ ಅದಕ್ಕೆ ಬಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀನಿ. ಸುಕನ್ಯಾ, ಸೊನ್ನೆಯಿಂದ ಹೇಳಕತ್ತೀನಿ, ಹೋಗು. ಬರೀ ಸೊಸಿನ ವಹಿಸ್ಕೊಂಡು ಬಾ. ಪಾಪ ನಮ್ಮ ಸತೀಶಿಗೆ ಎಷ್ಟು ನೋವಾಗೈತೆ ಅಂತ ನಿನ್ಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತೈತೆ, ಹೋಗು. ನೀನು ಮೊದ್ಲೇಕ ಇಲ್ಲಿ ಕರ್ಕೊಂಬಂದಾಗ ನೀನು ಹಿಂದೆ ಇದ್ದಿ, ನೀನು ಏನೂ ಬರ್ತಿರ್ಲಿಲ್ಲ. ಹಿಂದೆಗಡೆ ಎಲ್ಲ ಕಲ್ಕೊಂಡಿ. ಆಕಿಗೆ ಒಂದು ಸ್ವಲ್ಪ ಟೈಮ್ ಬೇಕು. ಆಕಿನ ಎಲ್ಲ ಕಲ್ಕೊಂತಾಳ. ಸಗಣಿ ಬಾಚದ ಆಕಿ ಕಲ್ಕೊಂತಾಳ ಅಂತ. ದೇವರೇ ಗತಿ. ಸತೀಶ, ನಿನ್ನ ಕತಿ ಅದೋ ಗತಿ.